ಸ್ವಾಗತವನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು CM ಆದ ಮೇಲೆ ಇಲ್ಲಿವರೆಗೆ 5 ವರ್ಷದ CM ಅವಧಿ ಚರ್ಚೆ ಆಗ್ತಾನೇ ಇದೆ. DCM ಅದು ಚರ್ಚೆ ಆಗ್ತಾನೇ ಇದೆ. ಲೋಕಸಭೆ ಚುನಾವಣೆ ಹತ್ತಿರ ಬಂತು, ಈಗ ಮತ್ತೆ ಅದು ಮುನ್ನೆಲೆಗೆ ಬಂದಿದೆ. ಅದು ಬೇರೆ ಯಾರಿಂದ ಬಂದಿಲ್ಲ. CM 5 ವರ್ಷ ಸಿದ್ದರಾಮಯ್ಯರೇ ಮುಂದುವರಿತಾರೆ ಅಂತ ಹೇಳಿದ್ದು CM ಅವರು ಸಿದ್ದರಾಮಯ್ಯರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಹಾಸನದಲ್ಲಿ ಹೇಳಿದ್ದಾರೆ. ಬುಧವಾರ ಸಂಗೊಳ್ಳಿ ರಾಯಣ್ಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಮಾತುಗಳನ್ನು ಹೇಳಿದ್ದಾರೆ. ನಮ್ಮ ತಂದೆಯವರು ಅಂದರೆ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. ಕಾರಣ ಏನು ಅಂದರೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಅಕಸ್ಮಾತ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 28 ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಏನಾದರೂ ಬಂದರೆ, ಗೆಲುವು ಸಾಧಿಸಿದರೆ ಹೈಕಮಾಂಡ್ ಅವರನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅದರ ಅರ್ಥ ಅವರೇ 5 ವರ್ಷ ಮುಖ್ಯಮಂತ್ರಿ. ಅವ್ರ ಉದ್ದೇಶ ಏನೈತೋ ಗೊತ್ತಿಲ್ಲ. ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹೆಚ್ಚು ಬರಬೇಕು, ಗೆಲ್ಲಬೇಕು ಅಂತ ಹೇಳಿರ್ಬೋದು. ಆದರೆ 5 ವರ್ಷ ಯಾಕೆ ಹೇಳಿದರು ಮತ್ತೆ ಅಂತ ಇದು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಅದರ ಜೊತೆಗೆ ಕಾಂಗ್ರೆಸ್ ವಲಯದಲ್ಲಿ ಇದು ಒಂಚೂರು ಭಿನ್ನವಾದ ಖಿನ್ನತೆಗೆ ಕಾರಣ ಆಗಿದೆ. ಮೊದಲೇ 2.5 ವರ್ಷ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಅದು ಅವರ ಹೈಕಮಾಂಡಿನ ಗೌಪ್ಯತೆ ಅದು. ಆದರೆ DCM DKಶಿ ಅವರು ಅಂದರೆ DK ಶಿವಕುಮಾರ್ ಅವರು ಮುಂದಿನ 2.5 ವರ್ಷ ಅವಧಿ, ಸದ್ಯಕ್ಕೆ CM ಅವರು ಆಗಿ ಸಿದ್ದರಾಮಯ್ಯನವರು 2.5 ವರ್ಷ ಅನ್ನುವಂಥ ಒಂದು ಚರ್ಚೆ. ಅದು ಹೈಕಮಾಂಡಿಗೆ ಗೊತ್ತು, ಯಾರು ಇದರಲ್ಲಿ ನಾವು ಕೂಡ ಮಧ್ಯೆ ಇಲ್ಲ. ಆದರೆ 5 ವರ್ಷನೇ ಇವರು ಅಂತ ಅವ್ರ ಪುತ್ರನೇ ಹೇಳ್ತಿದ್ದಾರೆ. ಯಾಕೆ ಹಾಗಾದ್ರೆ ಈ ಚರ್ಚೆ ಆಗದೇ ಇದ್ದರೆ, ಅಥವಾ ಹೈಕಮಾಂಡ್ ಈ ಒಂದು ವ್ಯವಸ್ಥೆಯನ್ನು ಮಾಡದೇ ಇದ್ದರೆ, ಹಂಚಿಕೆ ಆಗದೇ ಇದ್ದರೆ, ಪವರ್ ಶೇರಿಂಗ್ ಇರಲಿಲ್ಲ ಅಂದರೆ ಯಾಕೆ ಇದು 5 ವರ್ಷ ಅಂತ ಈಗ ಎಡವಟ್ಟು ಮಾಡೋದು? ಇದು 3ನೇ ಬಾರಿ. ಯಾರು ಯತೀಂದ್ರ ಅವರು ಮೊದಲೇನು ಹೇಳಿದ್ರು, ನಮ್ಮ ತಂದೆ ಸಿದ್ದರಾಮಯ್ಯನವರು ಗೆಲುವಿಗೆ ಕಾರಣ ಕುಕ್ಕರು, ಮಿಕ್ಸರು, ಇಸ್ತ್ರಿ ಪೆಟ್ಟಿಗೆ ಅಂದರು. ಮೊನ್ನೆ ಹೇಳಿದರು, ಮತ್ತೆ ನಿಮ್ಗೆ ಗೊತ್ತಿದೆ ಅದು. ಈಗ 3ನೇ ಬಾರಿ ಹೇಳಿದರೆ, ಈಗ ಹಾಸನದಲ್ಲಿ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸೀಟು ತಂದು ಕೊಟ್ಟರೆ ಇನ್ನು ಗ್ಯಾರಂಟಿ 6ನೇ ಗ್ಯಾರಂಟಿ ಯಾವುದು ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಅನ್ನೋದು. ಇದನ್ನು ಇವತ್ತು ಎಲ್ಲ ಮಾಧ್ಯಮಗಳು ಕೇಳ್ತಾ ಇದ್ದಾರೆ. CM ಅವರು ಎದುರಿಗೆ ಭೇಟಿ ಆದ್ರೆ ಸಾಕು, ಎಲ್ಲರೂ, ಅದು ಯಾರು ಮುಖ್ಯಮಂತ್ರಿಗಳಿರಲಿ ಅಥವಾ ಬೇರೆ ಮಂತ್ರಿಗಳಿರಲಿ, ಎಲ್ಲರಿಗೂ ಕೇಳೋದು ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಈ ರೀತಿ ಹೇಳಿದ್ದಾರೆ ಅಂತ. ಅದು ಹೀಗೆ ಚರ್ಚೆಗೆ ಇವತ್ತಂತೂ ಭಾಳಷ್ಟು ಗ್ರಾಸ ಆಗಿದೆ. ಇದಕ್ಕೆ ಉತ್ತರ ಯಾರು ಕೊಟ್ಟಿದ್ದಾರೆ ಅಂದರೆ ಸ್ವತಃ CM ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಎಲ್ಲಿ? ಬೆಳಗಾವಿ ಜಿಲ್ಲೆಗೆ ಹೋದಾಗ ಸಂಗೊಳ್ಳಿ ರಾಯಣ್ಣ ಗ್ರಾಮಕ್ಕೆ ಹೋಗಿ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಮತ್ತು ಭೋಜನಾಲಯ ಉದ್ಘಾಟನೆ ಮಾಡುವ ಮುನ್ನ ಮಾಧ್ಯಮಗಳ ಜೊತೆಗೆ ಮಾತಾಡಿದ್ದಾರೆ. ಅವರು ಎಲ್ಲ ವ್ಯವಸ್ಥೆಗಳನ್ನು ಹೇಳಿದ್ದಾರೆ. ಜೊತೆಗೆ ಲಾಸ್ಟಿಗೆ ಪ್ರಶ್ನೆ ಕೇಳಿದ್ದೇನಂತ ಕೇಳಿದರೆ, ನಿಮ್ಮ ಪುತ್ರ ಅಂದರೆ ಯತೀಂದ್ರ ಅವರು ಹೇಳಿದ್ದಾರೆ 5 ವರ್ಷ ನೀವೇ ಮುಖ್ಯಮಂತ್ರಿ ಅಂತ ಹೇಳಿ. ಅವಾಗ ಅವರು ಒಂದ್ಸಲ ಪರೋಕ್ಷವಾಗಿ ಸಿಟ್ಟಿಗೆ ಹೇಳ್ತಾರೆ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಇದು ನಾನಲ್ಲ, ಹೇಳಿದವರಲ್ಲ ಅಂತ. ಅದರ ಅರ್ಥ ಏನು ಅಂದ್ರೆ ಸ್ವತಃ ಯತೀಂದ್ರ ಅವರ ಮಾತುಗಳು ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂಥರ ಆಕ್ರೋಶ ಅಥವಾ ಬೇಸರ ಅಥವಾ ಇನ್ನೇನೋ ಇಕ್ಕಟ್ಟಿಗೆ ಸಿಲ್ಲಿಸುವಂಥ ಒಂದು ಪ್ರಸಂಗ ಬಂದಿದೆ. ಅದನ್ನು ಈಗ ನಿಮಗೆ ತೋರಿಸ್ತೇನೆ, ಸಿದ್ದರಾಮಯ್ಯನವರು ಏನು ಹೇಳಿದರು ಅನ್ನೋದನ್ನು ಈಗ ನಿಮಗೆ ಕಾಣಿಸ್ತೇನೆ. ಸಂಗೊಳ್ಳಿ ರಾಯಣ್ಣ ಒಬ್ಬ ಯೋಧ, ಸ್ವಾತಂತ್ರ್ಯ ಪ್ರೇಮಿ, ಕ್ರಾಂತಿವೀರ. ಅವ್ರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿ ಇಲ್ಲಿ ಸುಮಾರು 110 ಎಕರೆ ಜಮೀನನ್ನು ಸರ್ಕಾರದ ವತಿಯಿಂದ ಇವೆಲ್ಲ ಮಾಡಲಿಕ್ಕೋಸ್ಕರ, ಸೈನಿಕ ಶಾಲೆ, ರಾಕ್ ಗಾರ್ಡನ್ನು, ಮ್ಯೂಸಿಯಮ್ಮು ಇವೆಲ್ಲ ಮಾಡಲಿಕ್ಕೋಸ್ಕರವಾಗಿ ಮಾಡಿತ್ತು. ಸೊ ಅದು ನಾನೇ ಶಂಕುಸ್ಥಾಪನೆ ಮಾಡಿದ್ದೆ, ಜಮೀನು ನಾನೇ ಕೊಟ್ಟಿದ್ದೆ, ದುಡ್ಡು ನಾನೇ ಬಜೆಟ್ ಎಲ್ಲ ಬಜೆಟ್ನಲ್ಲಿ ಪ್ರೊವೈಡ್ ಮಾಡಿ ಶಂಕುಸ್ಥಾಪನೆ ಮಾಡಿದ್ದೆ. ಈಗ ಭಾಳ ಸಂತೋಷ ಏನಪ್ಪ ಅಂದರೆ, ನಾನೇ ಉದ್ಘಾಟನೆ ಮಾಡ್ತಾ ಇದ್ದೆ. ಮುಖ್ಯಮಂತ್ರಿಯಾಗಿ ಶಂಕುಸ್ಥಾಪನೆ ಮಾಡಿದೆ, ಮುಖ್ಯಮಂತ್ರಿಯಾಗಿ ಉದ್ಘಾಟನೆಯನ್ನು ಕೂಡ ಮಾಡ್ತಾ ಇದ್ದೆ.
ಎಲ್ಲ ಚೆನ್ನಾಗಿ ಬಂದಿದೆ, ನೀವು ಎಲ್ಲ ಬರೀರಿ, ಇದೆ ಸ್ವಲ್ಪ ಚೆನ್ನಾಗಿ ಬಂದಿದೆ. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಆಸ್ಥಾನದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಬಲಗೈ ಬಂಟನಾಗಿದ್ದದ್ದು, ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದವರು, ಗೆರಿಲ್ಲಾ ಯುದ್ಧ ಮಾಡಿದವರು. ಅವರು ಪಾಪ ಸ್ವಾತಂತ್ರ್ಯಕ್ಕೋಸ್ಕರ ಅವರು ನೇಣುಗಂಬಕ್ಕೆ ಇದಾಗಬೇಕಾಯಿತು. ಕೋರ್ಟ್ನಲ್ಲಿ ತೀರ್ಮಾನ ಆಗಿ ಅವರಿಗೆ ನೇಣುಗಂಬ ಶಿಕ್ಷೆ ಕೊಟ್ಟರು. ಆ ಶಿಕ್ಷೆನ ಕೂಡ ಅನುಭವಿಸಿದ್ರು. ಅವ್ರ ಜೊತೆಯಲ್ಲಿ ಇನ್ನೂ 6 ಜನ ನೇಣುಗಂಬಕ್ಕೆ ಅವ್ರನ್ನ ಹಾಕಿದ್ರು ಕೋರ್ಟ್ನವರು. ಬ್ರಿಟಿಷ್ ಸರ್ಕಾರ ಮಾಡಿದ್ದು ಇದನ್ನು. ಸೊ ಅವರ ಜ್ಞಾಪಕಾರ್ಥವಾಗಿ ಇದನ್ನು ನಾವು ಮಾಡಿದ್ದೀವಿ. ಇಲ್ಲಿ ಕನ್ನಡದವರಿಗೆ ಇಲ್ಲ, ಕನ್ನಡ ಅದಕ್ಕೆ ಅದನ್ನು ಮಾಡ್ತಾ ಇದ್ವಿ. ಬಿಜಾಪುರದಲ್ಲಿ ಹೀಗೆ 65-35 ಇದೆ, ಅದೇ ರೀತಿ ಇನ್ನೂ ಕೂಡ ಮಾಡ್ತೀವಿ. ಕರ್ನಾಟಕದವರಿಗೆ 65 ಸಿಗಬೇಕು, ಸೊ ಬೇರೆ ರಾಜ್ಯದವರಿಗೆ 35% ಸಿಗಬೇಕು ಅಂತ ಮಾಡ್ತೀವಿ. ಒಟ್ಟಾರೆಯಾಗಿ ಕ್ವಾಲಿಟಿ ಎಜುಕೇಷನ್ ಜೊತೆಗೆ ದೇಶ ಪ್ರೇಮ ಬೆಳೆಸ್ತಕ್ಕಂಥದ್ದು, ದೇಶಭಕ್ತಿಯನ್ನು ಬೆಳೆಸ್ತಕ್ಕಂಥದ್ದು. ಇಲ್ಲಿ ಓದ್ದವರು ರಾಷ್ಟ್ರದ ಸೇನೆಗೆ ಸೇರ್ಲಿಕ್ಕೆ ಅವಕಾಶಗಳು ಸಿಗ್ತವೆ. ಮಹಾರಾಷ್ಟ್ರ ಗೌರ್ಮೆಂಟ್ ಅವರು 865 ಹಳ್ಳಿಗಳಲ್ಲಿ ಆರೋಗ್ಯ ಇಲ್ಲ, ಈಗ ನಾವು ಎಲ್ಲ ಮಾಡಿದ್ದೀವಿ, ಮಾತಾಡಿದ್ದು ನಮ್ಮ ಚೀಫ್ ಸೆಕ್ರೆಟರಿ ಎಲ್ಲ ಮಾತಾಡಿದ್ದಾರೆ. ಅವರು ಕರ್ನಾಟಕದ ಒಳಗಡೆ ಬರಬಾರ್ದು ಅಂತೇಳಿ ಮಾತಾಡಿದ್ದಾರೆ. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರ್ರಿ, ಅವರು ಮಾಡಲ್ಲ, ನಾನು ಮಾಡಲ್ಲ. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರ್ರಿ, ಅವರು ಮಾಡಲ್ಲ, ನಾನು ಮಾಡಲ್ಲ. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರ್ರಿ, ಅವರು ಮಾಡಲ್ಲ, ನಾನು ಮಾಡಲ್ಲ. ವೀಕ್ಷಕರೇ ಕೇಳಿದ್ರಲ್ಲ, ಸ್ವತಃ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಇದು ಹೈಕಮಾಂಡ್ಗೆ ಬಿಟ್ಟ ವಿಷಯ, ಯಾಕೆ ಇದನ್ನು ಚರ್ಚೆ ಮಾಡ್ತೀರಿ? ಅಲ್ಲ, ನಿಮ್ಮ ಪುತ್ರನಿಗೆ ಹೇಳ್ಬೇಕಿದೆ, ನೀವು ಯಾಕೆ ಪದೇ ಪದೇ ಹೇಳ್ತಿದ್ದೋ ಅಂತ ಹೇಳಿ. 5 ವರ್ಷ ಯಾರು ಹೇಳಿದ್ರು ನಿನಗೆ ಮಧ್ಯ ಬಿಡಿಸ್ತಾರಂತ, ಅಥವಾ ಪವರ್ ಶೇರಿಂಗ್ ಆಗತ್ತಂತ ಯಾರು ಹೇಳಿದ್ರು ಅಂತ ನೀವು ನಿಮ್ಮ ಪುತ್ರನಿಗೆ ಕೇಳಬೇಕು. ಮಾಧ್ಯಮದವ್ರಿಗೆ ಕೇಳ್ತೀರಿ ನೀವು, ನಿಮ್ಮ ಪುತ್ರನಿಗೆ ಕೇಳಿ. ನೀ ಹೇಳಬೇಡ, ಹೇಳಿದ್ರಿ ಇಲ್ಲಿ ಕಾಂಗ್ರೆಸ್ಸಿನ ವ್ಯವಸ್ಥೆಯಲ್ಲಿ, ಆಡಳಿತ ವ್ಯವಸ್ಥೆಯಲ್ಲಿ, ಅಥವಾ ಒಂದು ಒಕ್ಕಟ್ಟದ ವ್ಯವಸ್ಥೆಯಲ್ಲಿ, ಸರ್ಕಾರದ ವ್ಯವಸ್ಥೆಯಲ್ಲಿ ತೊಂದರೆ ಆಗತ್ತೆ ಅಂತ. ಈಗ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸೀಟ ಕಾಂಗ್ರೆಸ್ ಬಂದರೆ ಗ್ಯಾರಂಟಿ ಸಿದ್ದರಾಮಯ್ಯನವರು ಅಂತ ಹೇಳಿಬಿಟ್ರು ಪುತ್ರ. ಹೌದು, ಅಕಸ್ಮಾತ್ ಈಗ ಅದನ್ನು ಕೆಡಿಸುವಂಥ ವ್ಯವಸ್ಥೆಗಳು ನಡೀಬಹುದು. ಲೋಕಸಭಾ ಚುನಾವಣೆಯಲ್ಲಿ 28 ಕ್ಷೇತ್ರಗಳಿಗೆ ನೀವೇ ಅಡ್ಗಾಲ ಆಗ್ಬೋದು, ನಿಮ್ಮ ತಂದೆಯವ್ರಿಗೆ ಹೆಚ್ಚು ಸೀಟ್ ಸಿಗುವಂಥದ್ದು. ಯಾಕಂದ್ರೆ ಹೆಚ್ಚು ಸೀಟ್ ಬಂದರೆ ಅವರ 5 ವರ್ಷ ಆಗ್ತಾರೆ ಅನ್ನೋದಕ್ಕೆ ಕಡಿಮೆ ಸೀಟ್ ತರ್ಬೋದು. ಯಾಕಂದರೆ CM ಆಕಾಂಕ್ಷಿಗಳು ಭಾಳ ಇದ್ದಾರೆ, DCM ಆಕಾಂಕ್ಷಿಗಳು ಭಾಳ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಈಗಾಗಲೇ ರಾಜ್ಯಪಾಲರಿಗೆ ಪತ್ರ ಬರೆದಿರ ಒಬ್ಬರು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಮಾಹಿತಿ ಹಾಕುವ ವ್ಯಕ್ತಿ ಕೇಳಿದ್ದಾರೆ ರಾಜ್ಯಪಾಲರು, ಇದು DCM ಹುದ್ದೆನೇ ಅಲ್ಲ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸಂವಿಧಾನಾತ್ಮಕವಾದಂಥ ಹುದ್ದೆ ಅಲ್ಲ, ಇದು ಸಾಂಪ್ರದಾಯಿಕ ಹುದ್ದೆ. ನಾವು ಯಾರು ಮುಖ್ಯ ಕಾರ್ಯದರ್ಶಿ ಹೇಳಿದ್ದಾರೆ, ಇಲ್ಲ ಇದು ನಾವು ಘೋಷಣೆ ಮಾಡಿಲ್ಲ ಅಂತ. ಇದು ಪಕ್ಷದ ವ್ಯವಸ್ಥೆ, ಸಮಾಧಾನಕರ ವ್ಯವಸ್ಥೆ. ಇದು DCM ಹುದ್ದೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಥವಾ ಸಂವಿಧಾನದ ಬದ್ಧವಾಗಿ ಆರ್ಟಿಕಲ್ 163, 164 ಏನೇ ಹೇಳಿದ್ದಾರೆ ಅವರು, ಅದರ ಪ್ರಕಾರ DCM ಹುದ್ದೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಈಗ DK ಶಿವಕುಮಾರ್ನ ಮುಖ್ಯಮಂತ್ರಿ ಅಂತ ಬರೆಯಂಗಿಲ್ಲ. ಅವರು ಒಬ್ಬರು ಮಿನಿಸ್ಟರ್ ಅಷ್ಟೇ. ಸುಮ್ಮನೆ ಏನೋ ಇದು ಒಂದು ಸಮಾಧಾನಕ, ಸಾಂಪ್ರದಾಯಿಕ ಅಥವಾ ಕಾಂಗ್ರೆಸ್ಸಿನ ಆಡಳಿತ ವ್ಯವಸ್ಥೆ, ಇದು ಪಕ್ಷದ ಆಡಳಿತ. BJP ಅವರು 3 ಮಂದಿನ ಮಾಡಿದ್ರೆ ಮತ್ತೆ ಬೇರೆ, ಅವ್ರು 3 ಈಗ 5 ಆಗ್ತಾವೆ. ಆ ಒಟ್ಟು ಒಂದು ಹುದ್ದೆ ಕೊಟ್ಬಿಡೋದು ಸಮಾಧಾನ ಮಾಡೋಗೋಸ್ಕರ ಇದು. ಆದರೆ ಸಂವಿಧಾನಕ್ಕೆ ಒಂದು ವ್ಯವಸ್ಥೆಯಲ್ಲಿ ಇದು DCM ಹುದ್ದೆ ಅಲ್ಲ. ಆಮೇಲೆ ಇವತ್ತು ಪುತ್ರನೇ ಅಡ್ಡಿ ಆಗ್ತಾ ಇದ್ದಾರೆ. ಸರಾಗವಾಗಿ ನಡೀತಕ್ಕಂಥ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ CM ಆಗಿ ಸಿದ್ದರಾಮಯ್ಯನವರಿಗೆ ಎಲ್ಲರೂ ಭದ್ರಾಗಿ ಕೆಲಸ ಮಾಡುವಂಥ ವ್ಯವಸ್ಥೆಯಲ್ಲಿ ಪುತ್ರ ಯತೀಂದ್ರ ಅವರು ಪದೇ ಪದೇ ಈ ರೀತಿ ಅವಘಡ ಮಾಡೋದ್ರಿಂದ ಏನಾಗುತ್ತೆ, ಆಡಳಿತ ವ್ಯವಸ್ಥೆಯಲ್ಲಿ ತೊಂದರೆ ಆಗುತ್ತೆ. ಅದನ್ನು ಪರೋಕ್ಷವಾಗಿ ಅವರು ಸಿಟ್ಟಿಗೆದ್ದಿದ್ದಾರೆ ಸಿದ್ದರಾಮಯ್ಯನವರು. ಅದಕ್ಕೆ ನೀವು ಮಾಧ್ಯಮಗಳು ಮುಂದೆ ಹೇಳೋಕ್ಕಿಂತ ನಿಮ್ಮ ಪುತ್ರನಿಗೆ ಸರಿಯಾಗಿ ಸಮರ್ಪಕವಾಗಿ ಹೇಳಿ, CM ಹುದ್ದೆ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀವಿ ಪುಣ್ಯಾತ್ಮ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ತೊಂದರೆ ಆಗುತ್ತೆ. ಏನೋ ಸರಾಗವಾಗಿ ಹೋಗುವಾಗ, ಲೋಕಸಭೆ ಚುನಾವಣೆ ಹತ್ತಿರ ಬರುವಾಗ ಇವೆಲ್ಲ ಇದು ಅಸಮಾಧಾನಕ್ಕೆ ಕಾರಣ ಆಗುತ್ತೆ. ಸೊ ಹೀಗಾಗಿ
ಇವತ್ತು ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಮತ್ತು ಭೋಜನಾಲಯ ಉದ್ಘಾಟನೆ ಮಾಡಿದ ನಂತರ ಇವರು ಮಾಧ್ಯಮಗಳ ಜೊತೆಗೆ ಹೇಳಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ. ಅವರು ಇದು ನಮ್ಮ ಅವ್ರದ್ದು ಹೇಳಿದವರಿಂದಾಗಲಿ ನನ್ನಿಂದಾಗಲಿ ನಿರ್ಣಯ ಅಲ್ಲ. 5 ವರ್ಷನೋ 3 ವರ್ಷನೋ 4 ವರ್ಷನೋ ಇದು ನಿರ್ಣಯ ಮಾಡುವಂಥದ್ದು ಹೈಕಮಾಂಡ್ ಅಂತ ಪರೋಕ್ಷವಾಗಿ ಪುತ್ರನ ಮೇಲೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದಾದರೂ ಜಾಗೃತಿಯಿಂದ ಮಾತನಾಡಬೇಕಾದಂಥ ಜವಾಬ್ದಾರಿ CM ಪುತ್ರ ಯತೀಂದ್ರ ಮೇಲೆ ಇದೆ. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮ ನಮಸ್ಕಾರ.